ಹಲೋ, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹೇಮಂತ್ ಅಂತ. ನಾನಿವತ್ತು ನಿಮಗೆ ಆಟೋಮೊಬೈಲ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಏನು ಆಟೋಮೊಬೈಲ್ ಅಂದರೆ, ವಾಟ್ ಈಸ್ ಆಟೋಮೊಬೈಲ್? ಏನು ಆಟೋಮೊಬೈಲ್ ಅಂದರೆ ಈಸಿಯಾಗಿ ಹೇಳ್ಬೋದು. ಏನಂತ ಅಂದರೆ, ಒಂದು ಇಂಜಿನ್ ಇರುತ್ತೆ, ಒಂದು ಗೇರ್ ಬಾಕ್ಸು, ಒಂದು ಕ್ಲಚ್ಚು, 4 ಸೈಡ್ ವೀಲ್ ಬರುತ್ತೆ, ಮೇಲ್ಗಡೆ ಸೀಟ್ಸ್ ಬರುತ್ತೆ. ಆರಾಮಾಗಿ ಒಂದು 2 ಇಲ್ಲ 4 ಜನ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. Examples of automobile: car, buses, trucks, motorcycles, etc. What is car? A car is a easily transport to one place to another place freely and comfortably. ಬನ್ನಿ ಇವಾಗ ನೋಡೋಣ ಕಾರ್ ಕ್ಯಾಟಗರೀಸ್. ಹ್ಯಾಚ್ ಬ್ಯಾಕ್, ಸೆಡನ್, SUV, ವ್ಯಾನ್, MUV, ಎಕ್ಸೆಟ್ರಾ. ಇಲ್ಲಿವರೆಗೂ ನಾವು ಯಾವ್ಯಾವ ಟೈಪ್ಸ್ ಇದೆ ಅಂತ ತಿಳ್ಕೊಂಡ್ವಿ. ಇವಾಗ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಬಂದು ಹ್ಯಾಚ್ ಬ್ಯಾಕ್. ಏನು ಹ್ಯಾಚ್ ಬ್ಯಾಕ್ ಅಂದರೆ ಬನ್ನಿ ನೋಡೋಣ. ಹ್ಯಾಚ್ ಬ್ಯಾಕ್ ಅಂದರೆ ಒಂದು ಕಾರಲ್ಲಿ 2 ಕಂಪಾರ್ಟ್ಮೆಂಟ್, ಅಂದರೆ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇಂಜಿನ್ ಇರುತ್ತೆ, ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಪ್ಯಾಸೆಂಜರ್ ಇರ್ತಾರೆ. ಅದಾಗಿದ್ಮೇಲೆ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟಲ್ಲೇ ಸ್ವಲ್ಪ ಸ್ಪೇಸ್ ಡಿಕ್ಕಿಲಿರುತ್ತೆ, ಬೂಟ್ ಸ್ಪೇಸ್ ಅಂತ ಕರೀತಾರೆ. ಅದರಲ್ಲಿ ನೀವು ಸ್ವಲ್ಪ ಐಟಮ್ ಮಾತ್ರ ನೀವು ಇಡೋಕ್ಕಾಗುತ್ತೆ, ಅಂದರೆ ಲಗೇಜ್ಗಳನ್ನ ಸ್ವಲ್ಪ ಇಡ್ಬೋದು ಅಷ್ಟೇ. ಯಾವುದಿದೆ ಅಂತ ನೋಡೋಣ. ಇಲ್ಲಿವರೆಗೂ ಹ್ಯಾಚ್ ಬ್ಯಾಕ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಬನ್ನಿ ಸಡನ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಸಡನ್ ಅಂದರೆ, ಸಡನಲ್ಲಿ 3 ಕಂಪಾರ್ಟ್ಮೆಂಟ್ ಬರುತ್ತೆ. ಮೊದಲನೇದಾಗಿ ಇಂಜಿನ್ ಕಂಪಾರ್ಟ್ಮೆಂಟ್, ಎರಡನೇದಾಗಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್, ಮೂರನೇದಾಗಿ ಬೂಟ್ ಸ್ಪೇಸ್ ಅಂತ ಹೇಳ್ತೀವಿ. ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ ಇಂಜಿನ್ನು, ರೇಡಿಯೇಟರು ಇದೆಲ್ಲ ಬರುತ್ತೆ. ಪ್ಯಾಸೆಂಜರ್ ಕಂಪಾರ್ಟ್ಮೆಂಟಲ್ಲಿ ಅಂದರೆ ನಾವು ಆರಾಮಾಗಿ ಕುತ್ಕೊಳ್ಬೋದು, ಲೈಕ್ ಸೀಟ್ಸು ಇದೆಲ್ಲ ಬರುತ್ತೆ. ಬೂಟ್ ಸ್ಪೇಸು ಅಂದರೆ ನೀವು ಲಗೇಜ್ಗಳನ್ನ ಇಟ್ಕೊಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ, ಸಡನಲ್ಲಿ ಶಿಫ್ಟ್ ಡಿಸೈರ್ ಬರುತ್ತೆ, ವರ್ನಾ ಬರುತ್ತೆ, ಹೋಂಡಾ ಸಿಟಿ ಬರುತ್ತೆ, ಟೊಯೋಟಾ ಇಲ್ಟೋಸ್ ಬರುತ್ತೆ, ಎಕ್ಸೆಟ್ರಾ. ಇಲ್ಲಿವರೆಗೂ ಹ್ಯಾಚ್ ಬ್ಯಾಕ್ ಬಗ್ಗೆ ತಿಳ್ಕೊಂಡ್ವಿ, ಸಡನ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಮುಂದೆ SUV ಬಗ್ಗೆ ತಿಳ್ಕೊಳ್ಳೋಣ. ಏನು SUV ಅಂದರೆ, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂತ. ಇದು ಆಫ್ ರೋಡೆಡ್ ವೆಹಿಕಲ್ ಆಗಿರುತ್ತೆ, ಮತ್ತು ಹೈ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ, ಮಲ್ಟಿ ರೋ ಸೀಟಿಂಗ್ಸ್ ಇರುತ್ತೆ. ನೀವು ಸಡನ್ ಏನು ನೋಡಿದ್ವಿ ಸೇಮ್ ಹಾಗೇ ಇರುತ್ತೆ. ಅಂದರೆ ಫಸ್ಟು ಇಂಜಿನ್ ಕಂಪಾರ್ಟ್ಮೆಂಟು, ಸೆಕೆಂಡು ಪ್ಯಾಸೆಂಜರ್ ಕಂಪಾರ್ಟ್ಮೆಂಟು, ಥರ್ಡು ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಆದರೆ ಸಡನ್ಗೂ ಇದಕ್ಕೂ ಡಿಫ್ರೆಂಟ್ ಏನಂದರೆ, ಮೊದಲನೇ ಡಿಫ್ರೆಂಟು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ನೇ ಡಿಫ್ರೆಂಟು ವೆಹಿಕಲ್ ಹೈಟಾಗಿರುತ್ತೆ ಮತ್ತು ವಿಡ್ತ್ ಜಾಸ್ತಿ ಇರುತ್ತೆ, ಮತ್ತು ಪ್ಯಾಸೆಂಜರ್ ಆರಾಮಾಗಿ ಕುತ್ಕೊಳ್ಬೋದು, ಅಂದರೆ ಕಾಲನ್ನ ಫ್ರೀಯಾಗಿ ಹಿಡ್ಕೊಂಡು ಕುತ್ಕೊಬೋದು. SUV ವೆಹಿಕಲ್ ನೋಡಿದರೆ ಯಾವುದು ಇದೆ ಬನ್ನಿ ನೋಡೋಣ. ಹುಂಡೈ ಕ್ರೇಟಾ ಆಗ್ಬೋದು, ಟಾಟಾ ನೆಕ್ಸಾನ್ ಆಗ್ಬೋದು, ಸುಜುಕಿ ಬ್ರೀಜಾ ಆಗ್ಬೋದು, ಮಹೇಂದ್ರ XUV 700 ಆಗ್ಬೋದು, ಥಾರ್ ಆಗ್ಬೋದು, ಎಕ್ಸೆಟ್ರಾ. ಇಲ್ಲಿವರೆಗೂ ಹ್ಯಾಚ್ ಬ್ಯಾಕ್, ಸಡನ್, SUV ಬಗ್ಗೆ ತಿಳ್ಕೊಂಡ್ವಿ. ಇವಾಗ ವ್ಯಾನ್ ಬಗ್ಗೆ ನೋಡೋಣ. ಏನು ವ್ಯಾನ್ ಅಂದರೆ, ಇದಿಷ್ಟರಲ್ಲೂ ಕಂಪಾರ್ಟ್ಮೆಂಟ್ ಇತ್ತು, ಆದರೆ ವ್ಯಾನಲ್ಲಿ ಕಂಪಾರ್ಟ್ಮೆಂಟ್ ಬರಲ್ಲ. ಇದರಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು, ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್. ಇಂಜಿನ್ ಇದೆಲ್ಲ ಡ್ರೈವರ್ ಸೀಟ್ ಹತ್ರ ಬರುತ್ತೆ. ಬೂಟ್ ಸ್ಪೇಸ್ ಬಂದು ಬೂಟ್ ಸ್ಪೇಸ್ ಇರುತ್ತೆ, ಇರಲ್ಲ ಅಂತಲ್ಲ, ಚಿಕ್ಕದಾಗಿರುತ್ತೆ. ಅಂದರೆ ಹ್ಯಾಚ್ ಬ್ಯಾಕಲ್ಲಿ ಇರುತ್ತಲ್ಲ, ಸೇಮ್ ಟು ಸೇಮ್, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಒಂದೊಂದು ವೆಹಿಕಲಲ್ಲಿ ಒಂದೊಂದು ಥರ ಕೊಡ್ತಾರೆ ವ್ಯಾನಲ್ಲಿ. ಬನ್ನಿ ಯಾವುದನ್ನು ಇದೆ ಅಂತ ನೋಡೋಣ ಬನ್ನಿ. ವ್ಯಾನಲ್ಲಿ ತುಂಬ ನೆನಪಾಗೋದು ಅಂದರೆ ಓಮಿನಿ ಅಂತ ಹೇಳ್ಬೋದು. ಅದಾದಮೇಲೆ ರೀಸೆಂಟಾಗಿ ಈಕೋ, ವ್ಯಾಗ್ನರ್ ಇದೆಲ್ಲ ಬಂದಿದೆ. ವ್ಯಾನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ, ಒಂದು ಬಾಡಿಗೆ ಹೊಡಿಯೋಕ್ಕೆ ಯೂಸ್ ಮಾಡ್ತಾರೆ, ಅಂದರೆ ಸ್ಕೂಲ್ ಮಕ್ಕಳನ್ನಾಗ್ಬೋದು, ಕಂಪ್ನಿಗೆ ಲೇಬರ್ಸ್ನ ಬಿಡೋದಾಗ್ಬೋದು, ಹೋಟೆಲ್ಗೆ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ಸ್ ಮತ್ತು ಕಮೆಂಟ್ಸ್ಗಳನ್ನು ಕೊಟ್ಟು ಮುಂದುವರಿಸಿ, ಹಾಗೂ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಿಮಗೆ ಮುಂದಿನ ವಿಡಿಯೋ ಬರುತ್ತದೆ. ಯಾವುದೇ ತಪ್ಪಾದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.